ಕಿಚ್ಚ ಸುದೀಪ್ ಅಭಿನಯದ ಹುಚ್ಚ ಸಿನಿಮಾಗೆ ಬರೋಬ್ಬರಿ 23 ವರ್ಷಗಳು. ಸೊ ಇವತ್ತು ಜುಲೈ 6 ತುಂಬ ಸ್ಪೆಷಲ್ ಡೇ ಅಂತ ಕಿಚ್ಚ ಸುದೀಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಹಂಚ್ಕೊಂಡಿರ್ತಕ್ಕಂಥದ್ದು. ಹುಚ್ಚ ರಿಲೀಸ್ ಆಗಿರ್ತಕ್ಕಂತಹ ದಿನ. ಇದೆಲ್ಲದರ ಜೊತೆಗೆ ಅಂದ್ಕೊಂಡಂಗಾಗಿದ್ರೆ ಅವತ್ತು ಶಿವಣ್ಣ ಉಪೇಂದ್ರ ಅವರಿಗೆ ಕತೆ ಒಪ್ಕೊಂಡಿದ್ರೆ ಇವತ್ತು ಆ ಹುಚ್ಚ ಆಗ್ತಾ ಇರಲಿಲ್ಲ ಅಂತ ಸಾಕಷ್ಟು ವಿಚಾರಗಳಿದೆ. ಸೊ ಅದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ಹುಚ್ಚ ಸಿನಿಮಾದ ನಿರ್ಮಾಪಕ ರೆಹಮಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಹೇಗಾಯಿತು ಈ ಬೆಳವಣಿಗೆಗಳನ್ನೋದ್ರ ಜೊತೆಗೆ ಸಹಜವಾಗಿ ಆ ಸಂದರ್ಭದಲ್ಲಿ ಸಾಕಷ್ಟು ರೋಚಕ ಘಟನೆಗಳು ಕೂಡ ನಡೆದಿದೆ. ಸರ್ ನಮಸ್ಕಾರ. ನನ್ನ ನಮಸ್ಕಾರ ಸರ್, ಸಹಜವಾಗಿ ಅಂದರೆ ಹುಚ್ಚ ಸಿನಿಮಾಗೆ ಇವತ್ತಿಗೆ 23 ವರ್ಷ, 24 ವರ್ಷ. ಸುದೀಪ್ ಸರ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹಂಚ್ಕೊಂಡಿರ್ತಕ್ಕಂಥದ್ದು ಒಂದು ಅವರ ಸಿನಿಮಾ ಜರ್ನಿಯಲ್ಲಿ ಒಂದು ರೋಚಕ ಘಟನೆ ಅಂತಲೇ ಹೇಳ್ಬೋದು, ಸಿನಿಮಾ ಅಂತಲೇ ಹೇಳ್ಬೋದು, ಸ್ಪೆಷಲ್ ಸಿನಿಮಾ ಅಂತಲೇ ಹೇಳ್ಬೋದು. ಅವರನ್ನು ಕಿಚ್ಚನನ್ನಾಗಿ ಮಾಡಿದ್ದ ಮೊದಲ ಸಿನಿಮಾ. ಆ ದಿನ ಹೆಂಗಿತ್ತು ಸರ್? ಸುದೀಪ್ ಅವರು ಹುಚ್ಚ ಸಿನಿಮಾಗೆ ಆಯ್ಕೆ ಆಗಿದ್ದು ಹೆಂಗೆ ಅಂತ? ಸುದೀಪ್ ಅವರು ಮೈಸೂರಿಗೆ ಹೋಗ್ತಿದ್ವಿ ನಾವು, ರಾಜ್ಕುಮಾರ್ ಅವರು ವೀರಪ್ಪನ್ನು ಕಾಡಿಗೆ ಹೋದಾಗ ಮೈಸೂರಿನ ಪ್ರೋಗ್ರಾಮ್ ಇತ್ತು, ಹೋಗ್ತಿದ್ವಿ. ಲಾರಿಯಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಆರ್ಟಿಸ್ಟು ನಮ್ಮ ಲಾರಿಯಲ್ಲಿದ್ದರು, ನಾನು ಅದೇ ಲಾರಿ ಹತ್ತಿದ್ದೆ. ಅಲ್ಲಿ ಸಂಜೀವ್ ಅವರು ಹತ್ತಿದ್ರು, ಅವ್ರ ತಂದೆಯವರು. ಅವರು ಯಾವಾಗಾದ್ರೂ ಪರಿಚಯ ಇದ್ದರು. ಹಿಂಗೆ ಸರ್ ನಮಸ್ಕಾರ ಅಂದರು. ಸರ್ ನಮಸ್ಕಾರ, ಚೆನ್ನಾಗಿ. ಏನು ಸರ್ ಮಗನ ನೀರು ಮಾಡೋಕ್ಕೆ ಮಟ್ರಾಸ್ ಓಡಾಡ್ತಿದ್ರಿ, ಏನಾದರೂ ಆಯಿತಾ ಅಂತ ಕೇಳಿದೆ ನಾನು. ಇಲ್ಲ ಸರ್ ಆಗಿಲ್ಲ, ಯಾರು ಸರಿಯಾಗಿ ಇದು ಮಾಡ್ತಿಲ್ಲ ಸರ್, ರೆಸ್ಪಾನ್ಸ್ ಇಲ್ಲ, ಬೇಜಾರಾಗಿದೆ ನನಗೆ ಅಂದರು. ನಾನು ನೋಡಿದೆ ಅಷ್ಟರ ಲಾರಿ ಮುಂದೆ ಪಾಸಾಯಿತು. ಬರೇ ಹುಡುಗಿಯರೆಲ್ಲ ಖರ್ಚಿ ಪರ್ಸೋದು, ಸುದೀಪ್ ಸುದೀಪ್ ಅಂತ ಕೂಗೋದು ಮಾಡಿ ನನಗೆ ಒಂದು ಸ್ವಲ್ಪ ಶಾಕ್ ಆಯಿತು. ಸ್ಪರ್ಶ ನೋಡಿದರೆ ಪಿಕ್ಚರ್ ಹೋಗಿಲ್ಲ, ಇದೇನು ಹುಡುಗಿಯರು ಹಿಂಗೆ ಇದು ಮಾಡ್ತಾರೆ, ಫ್ಯಾನ್ಸ್ ಇದ್ದಂಗೆ ಇದ್ದಾರೆ, ಬಟ್ ಸುದೀಪ್ಗೂ ಇದ್ದಾರೆ ಅನ್ನಿಸ್ತು. ನಾನು ಯಾಕೆ ಹುಚ್ಚ ನಮ್ಮ ಹತ್ರ ಇತ್ತಲ್ಲ, ಯಾಕೆ ಮಾಡಬಾರ್ದು? ಯಜಮಾನ ಇನ್ನೂ ರಿಲೀಸ್ ಇಲ್ಲ, ಅವಾಗ ಇನ್ನೊಂದು ಹಾಡು ಬಾಕಿ ಇತ್ತು, ಶೂಟಿಂಗ್ ನಿಲ್ಲಿಸಿದ್ವಿ. ಅವಾಗ ಸಂಜೀವ್ರ ಪಕ್ಕದಲ್ಲಿ ಇದ್ರಲ್ಲ, ಸರ್ ನಿಮ್ಮ ಮಗ ಒಂದು ಸಬ್ಜೆಕ್ಟ್ ಐತೆ ನನ್ನ ಹತ್ರ, ನಾನು ಮಾಡ್ತೀನಿ ಬಿಡಿ ಸಿನಿಮಾ ಅಂತ ಅವ್ರ ತಂದೆಗೆ ಹೇಳಿದೆ. ಅವರು ಅಷ್ಟರೊಳಗೆ ಆ ಕಡೆ ಎಲ್ಲ ನಿಂತಿದ್ರು ಇವರು ಸುದೀಪ್ ಅವರು. ದೀಪು 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 ಅಂತ ಕರೆದ್ರು ಅವ್ರನ್ನ. ಅವ್ರು ಬಂದರು, ಏನು ಡ್ಯಾಡಿ ಅಂತ. ನೋಡು ರೆಹಮಾನ್ ಅವರು, ಸರ್ ನಮಸ್ಕಾರ. ನಮಸ್ಕಾರ, ನೀವು ಒಂದು ಸಿನಿಮಾ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ನೋಡು, ಮಾಡ್ತಾರೆ ಸಿನಿಮಾ, ದೊಡ್ಡ ಪ್ರೊಡ್ಯೂಸರು ಅಂತ. ಅವ್ರು ನಮಸ್ಕಾರ ಮಾಡಿದರು. ಸರ್ ಮಾಡಿ ಸರ್, ದಯವಿಟ್ಟು ಮಾಡಿ ಸರ್. ಮಾಡೋಣ, ಡೆಫಿನೆಟ್ ಮಾಡ್ತೀನಿ ಸರ್, ಮಾತಾಡೋಣ ಆಮೇಲೆ ಸೇರೋಣ ಅಂತ ಕಳಿಸಿದ್ವಿ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ.